ಭಾರತದಲ್ಲಿ ಮೀಸಲಾತಿ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೀಸಲಾತಿಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಿರುವಂತೆ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹೆಚ್ಚು ಸುದ್ದಿಯಲ್ಲಿರುವಂತಹ ಒಳ ಮೀಸಲಾತಿ ಆಗಿರ್ಬೋದು, ಕ್ರಿಮಿಲೇಯರ್ ಕಾನ್ಸೆಪ್ಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ಕರೆಂಟ್ ಅಫೇರ್ಸ್ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟು ಕೆಲ ಪ್ರಕರಣಗಳಲ್ಲಿ ಒಳ ಮೀಸಲಾತಿಗೆ ರಿಲೇಟೆಡ್ ಆಗಿ ಕ್ರಿಮಿಲೇಯರ್ಗೆ ರಿಲೇಟೆಡ್ ಆಗಿ ಕೊಟ್ಟಿರುವಂಥ ಜಜ್ಮೆಂಟ್ ಏನಿದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಿಸಿದಂತೆಯೇ ಇನ್ನೂ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋದರೆ ಮೀಸಲಾತಿಗೆ ರಿಲೇಟೆಡ್ ಆಗಿ ಭಾರತ ಸಂವಿಧಾನದ ಪ್ರಮುಖ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಮೀಸಲಾತಿಗೆ ರಿಲೇಟೆಡ್ ಆಗಿರುವಂಥ ಪ್ರಮುಖ ಪ್ರಕರಣಗಳು, ಆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಜಜ್ಮೆಂಟ್ ಏನಿದೆ ಅಲ್ವಾ, ಆ ಜಜ್ಮೆಂಟ್ನ ಸಾರಾಂಶವನ್ನು ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥ ಮತ್ತು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಮೀಸಲಾತಿಗೆ ರಿಲೇಟೆಡ್ ಆಗಿರುವಂಥ ಕೆಲ ಆಯೋಗಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೀಸಲಾತಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಕಾನ್ಸೆಪ್ಟ್ ಆಗಿರ್ಬೋದು, ಅಂದರೆ ವರ್ಟಿಕಲ್ ರಿಸರ್ವೇಷನ್ ಆಗಿರ್ಬೋದು, ಹಾರಿಜೆಂಟಲ್ ರಿಸರ್ವೇಷನ್ ಆಗಿರ್ಬೋದು, ಕರ್ನಾಟಕದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿರ್ಬೋದು, ಡಾಕ್ಟರ್ ಕೆ ಭಕ್ತವತ್ಸಲ ಸಮಿತಿ ಆಗಿರ್ಬೋದು, ಈ ರೀತಿ ಇನ್ನಿತರ ವಿಷಯಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಎನ್ ನಾಗಮೋಹನ್ ದಾಸ್ ಸರ್ ಅವರು ಬರೆದಿರುವಂತಹ ಮೀಸಲಾತಿ ಭ್ರಮೆ ಮತ್ತು ವಾಸ್ತವ ಅನ್ನುವಂಥ ಕೃತಿಯನ್ನು ನಾನು ರೆಫರೆನ್ಸ್ ಆಗಿ ಬಳಸ್ಕೊಂಡಿದ್ದೀನಿ. ಒಳ ಮೀಸಲಾತಿ ಅನ್ನುವಂಥ ಟೈಟಲಲ್ಲಿರುವಂಥ ಕೃತಿಯನ್ನು ಕೂಡ ಬಳಸ್ಕೊಂಡಿದ್ದೀನಿ. ಸ್ಪೆಷಲಿ ರಿಸರ್ವೇಷನ್ಗೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ಗಳ ಸಂಗ್ರಹವಾಗಿರುವಂಥ ಪುಸ್ತಕ ಇದಾಗಿದೆ. ಈ ಕೃತಿಯಲ್ಲಿರುವಂಥ ಕೆಲವೊಂದು ಆರ್ಟಿಕಲ್ಸ್ನಲ್ಲಿರುವಂಥ ಇನ್ಫಾರ್ಮೇಷನ್ ಕೂಡ ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಎಲ್ಲಾ ಕೃತಿಗಳನ್ನು ಇವತ್ತಿನ ಈ ಕ್ಲಾಸ್ಗೆ ನಾನು ರೆಫರೆನ್ಸ್ ಆಗಿ ಬಳಸ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯಪತ್ರ 2023ರಲ್ಲಿ ಪ್ರಕಟಗೊಂಡಿರುವಂತಹ ಕರ್ನಾಟಕ ರಾಜ್ಯಪತ್ರವನ್ನು ಕೂಡ ರೆಫರೆನ್ಸ್ ಆಗಿ ಬಳಸ್ಕೊಂಡಿದ್ದೀನಿ. ಭಾರತ ಸರ್ಕಾರದ ವೆಬ್ಸೈಟ್ indian.gov.in ಆಗಿರ್ಬೋದು, ಅಥವಾ ಡಿಜಿಟಲ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಏನು ವೆಬ್ಸೈಟ್ ಇದೆ ಅಲ್ವಾ, ಅದನ್ನು ಕೂಡ ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ನಾನು ಈ ಕ್ಲಾಸ್ಗೆ ರೆಫರೆನ್ಸ್ ಆಗಿ ಬಳಕೆ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ವಿಡಿಯೋಗಳ ಜೊತೆಗೆ ದ ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಇತರೆ ಸ್ಪರ್ಧಾತ್ಮಕ ಮಾಸಪತ್ರಿಕೆಗಳು ಮತ್ತು ಇನ್ನಿತರ ಕೆಲವೊಂದು ಬುಕ್ಸ್ಗಳನ್ನು ಕೂಡ ನಾನು ರೆಫರೆನ್ಸ್ ಆಗಿ ಬಳಕೆ ಮಾಡ್ಕೊಂಡಿದ್ದೀನಿ. ಓಕೆ, ರಿಸರ್ವೇಷನ್ಗೆ ರಿಲೇಟೆಡ್ ಆಗಿ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೀನಿ. ಸ್ಪೆಷಲಿ ರಿಸರ್ವೇಷನ್ಗೆ ರಿಲೇಟೆಡ್ ಆಗಿರುವಂಥ ಈ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಏನು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಲ್ವಾ, ಅಥವಾ ನಿಮ್ಮ ಮುಂದೆ ಏನೆಲ್ಲ ವಿಷಯವನ್ನು ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಲ್ವಾ, ಆ ವಿಷಯ ಮೀಸಲಾತಿಯ ಪರ ಅಥವಾ ವಿರುದ್ಧವಾದಂಥ ಚರ್ಚೆ ಆಗಿರೋದಿಲ್ಲ, ಅಥವಾ ಮೀಸಲಾತಿಯ ಪರ ಅಥವಾ ವಿರುದ್ಧವಾದಂಥ ವಿಮರ್ಶೆ ಆಗಿರೋದಿಲ್ಲ. ಹಾಗಾದರೆ ಯಾವ ವಿಷಯವನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ನೋಡೋದಾದರೆ, ಮೀಸಲಾತಿಗೆ ರಿಲೇಟೆಡ್ ಆಗಿರುವಂಥ ವಿಷಯ ಏನಿದೆ ಅಲ್ವಾ, ಆ ವಿಷಯವನ್ನು ನಿಮಗೆ ತಲುಪಿಸಿಕೊಡುವಂಥ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಮುಂಬರುವಂಥ ಎಕ್ಸಾಮಲ್ಲಿ ಮೀಸಲಾತಿಗೆ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮೀಸಲಾತಿಗೆ ರಿಲೇಟೆಡ್ ಆಗಿರುವಂಥ ವಿಷಯವನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಈ ಕ್ಲಾಸಲ್ಲಿ ನಾನು ಚರ್ಚೆ ಮಾಡುವಂಥ ವಿಷಯ ಅಥವಾ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರುವಂಥ ವಿಷಯದಲ್ಲಿ ಯಾವುದೂ ಕೂಡ ನನ್ನ ವೈಯಕ್ತಿಕ ವಿಚಾರಗಳಾಗಿರೋದಿಲ್ಲ, ಮತ್ತು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯಗಳಂತ ಬಂದಾಗ ಅದು ಯಾವುದೇ ಪಕ್ಷದ ಪರ ಅಥವಾ ವಿರುದ್ಧವಾದ ಚರ್ಚೆ ಆಗಿರೋದಿಲ್ಲ. ಓಕೆ, ಇವೆಲ್ಲವನ್ನು ಕ್ಲಾರಿಟಿ ಕೊಟ್ಕೊಂಡು ನಾನು ಈ ಕ್ಲಾಸಲ್ಲಿರುವಂಥ ಕಂಟೆಂಟ್ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇರೋದು. ರಿಸರ್ವೇಷನ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನಾನು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಬೇಕು, ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು.